ಶಿವಾನಂದ ಪಾಟೀಲ್ ಅವರ ಈ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ, ಸಮರ್ಥಿಸಿಕೊಳ್ಳುತ್ತಾ ಅನ್ನುವ ಪ್ರಶ್ನೆಯ ನಡುವೆ ಭೈರತಿ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡೋಣ ಅದೇನು ಅಂತ. ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರ ಇವರು ಕೂಡ ಅನ್ನೋ ಪ್ರಶ್ನೆ. ಯಾಕಂದ್ರೆ ಅವರ ಉತ್ತರ ಕೊಟ್ಟಿರೋದು, ಶಿವಾನಂದ ಪಾಟೀಲ್ ರೈತ ಕುಟುಂಬದಿಂದ ಬಂದಿರೋರು, ಬಾಯಿ ತಪ್ಪಿ ಅಥವಾ ಯಾವುದೋ ಫ್ಲೋನಲ್ಲಿ ಹೇಳಿರ್ಬೋದು. ರೈತರ ಬಗ್ಗೆ ಅವರಿಗೆ ಅಪಾರವಾದ ಕಾಳಜಿ ಇದೆ, ರೈತರು ಯಾವತ್ತೂ ಬರಗಾಲಕ್ಕಾಗಿ ಕಾಯಲ್ಲ ಅಂತ ಹೇಳೋದ್ರ ಮುಖಾಂತರ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆ ಥರ ಏನು ಹೇಳಿಲ್ಲ, ಫ್ಲೋಲ್ಲಿ ಹೇಳಿರ್ಬೇಕಷ್ಟೇ. ಯಾಕಂದರೆ ಶಿವಾನಂದ ಪಾಟೀಲ್ರು ಸಹ ರೈತ ಕುಟುಂಬದಿಂದನೇ ಬಂದಿರೋರು. ಅವರೇನು ಸಿಟಿ ಏನು ಹುಡ್ದೋರಲ್ಲ, ಅವರು ಹಳ್ಳಿಯಿಂದನೇ ಹುಡ್ದೋರು. ಏನೋ ಮಿಸ್ಟೇಕಾಗಿ ಮಾತಾಡಿರ್ಬೇಕು, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ. ಏನೋ ಮಾತಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್. ನೆವರ್ ನೋಡಿ, ರೈತರು ಈ ದೇಶದ ಬೆನ್ನೆಲುಬು. ನಾವೆಲ್ಲರೂ ರೈತರ ಕುಟುಂಬದಿಂದನೇ ಬಂದಿರೋದು. ಈಗ ನಮ್ಮೂರು ಬೈರ್ತಿ ಇದೆಯಲ್ಲ, ಈಗ ಒಂದು 10-12 ವರ್ಷದಿಂದ ಅದು ಸಿಟಿ ಆಗಿರೋದು. ನಾವೆಲ್ಲರೂ ರೈತರೇನೆ. ನಾನು ಈಗಲೂ ನಂದು ಇನ್ಕಮ್ ಏನು ಅಂದರೆ ಅಗ್ರಿಕಲ್ಚರು ಪ್ಲಸ್ ಬಿಸ್ನೆಸ್ಸು. ರೈತರು ಯಾವತ್ತೂ ಯಾವಕ್ಕೂ ಕಾಯೋರಲ್ಲ. ನಮ್ಮ ದೇಶದಲ್ಲಿ ರೈತರಿಗಿರೋವಂಥ ಸ್ವಾಭಿಮಾನ ಬೇರೆ ಯಾರಿಗೂ ಇಲ್ಲ. ಈ ಕಡೆ ರೈತರ ಪರವಾಗೂ ಮಾತಾಡಿದ್ದಾರೆ, ಮಗದೊಂದು ಕಡೆ ತಮ್ಮದೇ ಸಚಿವರಲ್ವ, ತಮ್ಮದೇ ಪಕ್ಷದವರು, ಬಿಟ್ಕೊಡಕ್ಕಾಗಲ್ಲ ಪಾಪ. ಅದಕ್ಕೆ ಅವ್ರು ಹೇಳ್ತಾರೆ, ಅವರು ರೈತ ಕುಟುಂಬದಿಂದಲೇ ಬಂದಿರೋರು, ಫ್ಲೋನಲ್ಲಿ ಹೇಳಿರ್ಬೋದು ಅಂತ. ಆ ಕಾಂಗ್ರೆಸ್ ಪಕ್ಷದವರೇ ಆಗಲಿ ಯಾರು ಕೂಡ ಈ ಮಾತನ್ನ ಅಥವಾ ಅವ್ರ ಪರವಾಗಿ ನಿಂತ್ಕೊಳ್ಬಾರ್ದು. ಇಂಥ ಸಂದರ್ಭದಲ್ಲಿ ಎಂಥದ್ದೇ ಮಾತಾಗಲಿ ಯಾರು ಕೂಡ ಸಮರ್ಥನೆಗೆ ಮುಂದಾಗಬಾರ್ದು. ಅದು ಅವ್ರಿಗೆ ಶೋಭೆ ಕೂಡ ತರಲ್ಲ. ರೈತರ ಕುಟುಂಬದಿಂದ ಬಂದಿದ್ದೀವಿ, ರೈತರು ಪರಂಪರೆಯಿಂದನೇ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ನೀವು ಹೇಳಿದ ಮಾತನ್ನೆಲ್ಲ ರೈತರು ಕೇಳಬೇಕು ಅಂತಲೂ ಇಲ್ಲ. ಶಿವಾನಂದ ಪಾಟೀಲ್ ಸಚಿವರು ಹೇಳಿರುವಂತಹ ಮಾತನ್ನ ವಿರೋಧ ಪಕ್ಷದವರು ಮಾತ್ರ ಟೀಕೆ ಮಾಡೋದಲ್ಲ, ಖುದ್ದು ಅವರದ್ದೇ ಪಕ್ಷದ ನಾಯಕರುಗಳು ಟೀಕೆ ಮಾಡಿದಾಗ ನೀವು ರೈತರ ಪರವಾಗಿದ್ದೀರಿ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಹೇಳಿರುವಂಥದ್ದು ಅಂತಿಂತ ಮಾತಲ್ಲ. ಒಂದ್ ಕಡೆ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾರೆ, ಇನ್ನೊಂದ್ ಕಡೆ ಬರಗಾಲ ಬರಲಿ ಅಂತ ಕಾಯ್ತಾರೆ ರೈತರು ಅಂತ ಮಾತಾಡ್ತಾರೆ.